ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ವಲ್ಪ ಗ್ಯಾಪ್ ಆಯಿತು ವಿಡಿಯೋ ಮಾಡೋದಕ್ಕೆ. ಟೈಮ್ ಇರಲಿಲ್ಲ, ಹಾಗೆ ಹುಷಾರ್ ಬೇರೆ ಇರಲಿಲ್ಲ, ಹಾಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನನಗೆ ಸ್ವಲ್ಪ ಗ್ಯಾಪ್ ಆಯಿತು ವಿಡಿಯೋ ಮಾಡೋದಕ್ಕೆ. ಸೊ ಇವಾಗ ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ತುಂಬ ದಿನ ಆಯಿತು ಅಂತಾನೆ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗೆ ನೆಕ್ಸ್ಟ್ ವೀಕು ಹೇಳಿದಲ್ಲ ಫ್ರೆಂಡ್ಸ್, 29th ನನ್ನ ಮಗನ ಬರ್ಡೇ ಇದೆ. ಸೊ 29th ಸಿಂಪಲ್ ಆಗಿ ಮಾಡ್ತೀವಿ. ಸೊ February 1 ಅಪ್ಪನ ಮನೆಯಲ್ಲಿ, ಅಪ್ಪ ಅಮ್ಮನ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ. ಸೊ ಅದ್ರ ಜೊತೆಗೆ ಮತ್ತೆ ಇವನ್ ಬರ್ಡೇ ಜೋರಾಗಿ ಗ್ರ್ಯಾಂಡ್ ಆಗಿ ಮಾಡೋಣ ಅಂದ್ಬಿಟ್ಟು 2 ಪ್ಲಾನ್ ಮಾಡಿದೀವಿ. ಸೊ ಅವೆರಡಿಂದು ನಾನು ವಿಡಿಯೋ ವ್ಲಾಗ್ ಮಾಡ್ತೀನಿ. ಸೊ ಆದಷ್ಟು ಬ್ಯುಸಿ ಇರ್ತೀನಿ, ಸೊ ನಾನು ಆದಷ್ಟು ಮಾಡ್ತೀನಿ, ವ್ಲಾಗ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇವತ್ತು ನಿಮ್ಮ ಮುಂದೆ ಒಂದು ಒಳ್ಳೆ ಬ್ಯೂಟಿ ಟಿಪ್ ನಾನು ತಂದಿದ್ದೀನಿ. ಬ್ಯೂಟಿ ಟಿಪ್ ಏನಪ್ಪಾ ಅಂದ್ರೆ, ಇದೇನಪ್ಪ ಬ್ಯೂಟಿ ಟಿಪ್ ಕಿಚನಲ್ಲಿ ಮಾಡ್ತಿದ್ದೀನಿ ಇವತ್ತು ಅಂತ ಅನ್ಕೊಂಡಿದ್ದೀರಾ? ಹೌದು, ಕಿಚನಲ್ಲೇ ಕೆಲಸ ಇರೋದ್ರಿಂದ ಬ್ಯೂಟಿ ಟಿಪ್ಗೆ ಸೊ ಇಲ್ಲೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲೇ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಫೇಶಿಯಲ್ ಹೇರ್ಸ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದೆಲ್ಲರಿಗೂ ಕೆಲವ್ರಿಗೆ ಇರಲ್ಲ, ಕ್ಲಿಯರ್ ಫೇಸ್ ಇರುತ್ತೆ, ಇನ್ನೊಬ್ರಿಗೆ ಅನ್ವಾಂಟೆಡ್ ಹೇರ್ಸ್ ತುಂಬಾ ಇರುತ್ತೆ, ಚೀಕ್ಸ್ ಮೇಲೆ, ಅಪ್ಪರ್ ಲಿಪ್ಸ್ ಮೇಲೆ, ಸೊ ಫೋರ್ ಹೆಡ್. ಸೊ ಈ ತರ ಒಬ್ಬೊಬ್ಬರಿಗೆ ಚೀಕ್ಸ್ ಮೇಲೆ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಪಾರ್ಟಲ್ಲಿ ಇರುತ್ತೆ. ಸೊ ಇದನ್ನ ಆರಾಮಾಗಿ ನೀವು ಮನೆಯಲ್ಲೇ ರಿಮೂವ್ ಮಾಡ್ಕೋಬಹುದು. ಬಟ್ ನೀವು ಇದನ್ನ ವೀಕ್ಲಿ ಥ್ರೈಸ್ ಫಾಲೋ ಮಾಡಬೇಕು, ಮಿಸ್ ಮಾಡಬಾರ್ದು. ವೀಕ್ಲಿ ಥ್ರೈಸ್ ಫಾಲೋ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಸೊ ಅದನ್ನ ಹೇಗೆ ರಿಮೂವ್ ಮಾಡ್ಕೋಬೇಕು ಫೇಶಿಯಲ್ ಹೇರ್ಸ್ನ ಅಂತ ನಾನು ಇವಾಗ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಬೇಕಾಗಿರೋದು ಗ್ರೀನ್ ಗ್ರಾಮ್ ಅಷ್ಟೇ. ಗ್ರೀನ್ ಗ್ರಾಮ್ ಅಂದ್ರೆ ಹೆಸರು ಕಾಳು. ಸೊ ಇದು ನೋಡೇ ಇರ್ತೀರಾ, ಹೆಸರು ಕಾಳು. ಸೊ ಇದರಲ್ಲಿ ಪೌಡರ್ ಮಾಡಿಕೊಂಡು ನಾವು ಫೇಸ್ ಪ್ಯಾಕ್ ತರ ಹಾಕೊಂಡ್ರೆ ಸೊ ಫೇಶಿಯಲ್ ಹೇರ್ಸ್ನ ಆರಾಮಾಗಿ ರಿಮೂವ್ ಮಾಡ್ಕೋಬಹುದು. ಸೊ ಅದನ್ನ ನಾನು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಫಸ್ಟ್. ಸೊ ಗ್ರೀನ್ ಗ್ರಾಮ್ ಫಸ್ಟ್ ಯೂಸಸ್ ಏನು ಅಂತ ಹೇಳ್ಬಿಡ್ತೀನಿ. ಇದನ್ನ ಮೊಳಕೆ ಬರ್ಸ್ಕೊಂಡು ತಿಂದ್ರೂ ಹೆಲ್ತ್ಗೆ ತುಂಬಾ ಯೂಸ್ಫುಲ್ ಇದೆ. ಸೊ ಇದು ಒಳ್ಳೆ ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್ಸ್ ಫುಡ್ ಇದು. ಸೊ ಹಾಗೆ ಸಾಂಬಾರ್ ಮಾಡ್ತಾರೆ ಇದರಲ್ಲಿ. ಆಂಧ್ರದಲ್ಲಿ ಪೆಸರೆಟ್ಟು ಅಂತ ಮಾಡ್ತಾರೆ. ಸೊ ತುಂಬಾ ಫೇಮಸ್. ಪೆಸರೆಟ್ಟು ಅಂದ್ರೆ ದೋಸೆ ತರ ಮಾಡ್ತಾರೆ. ಅಂದ್ರೆ ಹೆಸರು ಕಾಳನ್ನ ನೆನ್ಸ್ಬಿಟ್ಟು ದೋಸೆ ತರ ಸೇಮ್ ಪ್ರೊಸೀಜರ್, ದೋಸೆ ತರ ರುಬ್ಕೊಂಡು ದೋಸೆ ತರ ಮಾಡ್ತಾರೆ. ಸೊ ಆಂಧ್ರದಲ್ಲಿ ಹೆಸರು ಕಾಳು ದೋಸೆನ ಪೆಸರೆಟ್ಟು ಅಂತ ಹೇಳ್ತಾರೆ. ಸೊ ತುಂಬಾ ಯೂಸ್ಫುಲ್ ಇದೆ. ಹಾಗೆ ಸ್ಕಿನ್ಗೆ ಕೂಡ ತುಂಬಾ ಯೂಸ್ಫುಲ್ ಇದೆ. ಬರೀ ಅನ್ವಾಂಟೆಡ್ ಹೇರ್ಸ್ ಮಾತ್ರ ಇದು ರಿಮೂವ್ ಮಾಡಲ್ಲ, ಫೇಶಿಯಲ್ ಹೇರ್ಸ್. ಸೊ ಹಾಗೆ ನಿಮ್ಗೆ ಸ್ಕಿನ್ಗೆ ಗ್ಲೋ ಕೂಡ ಕೊಡುತ್ತೆ, ಮತ್ತೆ ಡೆಡ್ ಸ್ಕಿನ್ಸ್ನೆಲ್ಲ ರಿಡ್ಯೂಸ್ ಮಾಡುತ್ತೆ. ಸೊ ಹಾಗೆ ಒಂದು ಒಳ್ಳೆ ಎಕ್ಸ್ಫೋಲಿಯೇಷನ್ ಆಗಿ ಇದು ಯೂಸ್ ಆಗುತ್ತೆ. ನಿಮ್ ಸ್ಕಿನ್ ಒಳ್ಳೆ ಹೆಲ್ತಿ ಸ್ಕಿನ್ ಕೊಡುತ್ತೆ, ಹಾಗೆ ಬ್ರೈಟ್ ಕೊಡುತ್ತೆ ನಿಮ್ ಸ್ಕಿನ್ಗೆ. ಸೊ ಇಷ್ಟು ಯೂಸ್ಫುಲ್ ಇದೆ ಇದರಿಂದ. ಸೊ ಇದು ನಾನು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಏನಿಲ್ಲ, ಸಿಂಪಲ್. ಇದಕ್ಕೆ ಬೇಕಾಗಿರೋದು ಮೂರೇ ಐಟಮ್ಸು: ಹೆಸರು ಕಾಳು ಮತ್ತೆ ರೋಸ್ ವಾಟರ್. ಸೊ ನಾನು ಡಾಬರ್ಡ್ ರೋಸ್ ವಾಟರ್ ತಗೊಂಡಿದ್ದೀನಿ. ಸೊ ಹಾಗೆ ಒಂದ್ ಸ್ವಲ್ಪ ನಿಂಬೆ ರಸ ಅಷ್ಟೇ ಬೇಕಾಗಿರೋದು. 3 ಐಟಮ್ ಇದ್ರೆ ಸಾಕು, ಜಾಸ್ತಿ ಏನ್ ಬೇಡ. ಸೊ ಇದ್ರಲ್ಲಿ ನಾನು 1 or 2 ಟೇಬಲ್ ಸ್ಪೂನ್ ಅಷ್ಟು ನಾನು ಹೆಸರು ಕಾಳು ತಗೊಂಡಿದ್ದೀನಿ. ಒಂದು ಚಿಕ್ಕ ಪ್ಯಾನ್ ಅಲ್ಲಿ, ಒಂದು ಚಿಕ್ಕ ಪ್ಯಾನ್ ಆದ್ರೆ ಸಾಕು. ಸೊ ಇದನ್ನ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಜಾಸ್ತಿ ಸುಡೋ ಹಾಗಿಲ್ಲ. ಮತ್ತೆ ಸುಟ್ರು ಇದು ವೇಸ್ಟ್ ಆಗುತ್ತೆ, ಯೂಸ್ಫುಲ್ ಆಗಲ್ಲ. ಸೊ ಲೈಟ್ ಆಗಿ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡ್ಕೋತೀನಿ. ಸೊ ಫಸ್ಟ್ ನಾನು ರೋಸ್ಟ್ ಮಾಡ್ಕೋತೀನಿ ಇವಾಗ. ಸೊ ಇಷ್ಟು ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಮಾಡ್ಕೊಂಡ್ರೆ ಸಾಕು. ಲೈಟಿಶ್ ಬ್ರೌನ್ ಆಗುತ್ತೆ, ಜಾಸ್ತಿ ಮತ್ತೆ ಫುಲ್ ಬ್ರೌನ್ ಮಾಡ್ಕೊಳ್ಳೋದು ಬೇಡ. ಲೈಟಿಶ್ ಬ್ರೌನ್ ಆಗೋವರೆಗೂ ನೀವು ರೋಸ್ಟ್ ಮಾಡ್ಕೊಳ್ಳಿ ಸಾಕು. ಸೊ ಇದನ್ನ ನಾನು ಸ್ವಲ್ಪ ಹೊತ್ತು ಕೂಲ್ ಆಗೋಗಿ ಬಿಡ್ತೀನಿ. ಸೊ ಕೂಲ್ ಆದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನಾನು ಪೌಡರ್ ಮಾಡ್ಕೋತೀನಿ. ಸೊ ಇದು ಕೂಲ್ ಆಗ್ತಿದೆ, ಇನ್ನೊಂದು ಸ್ವಲ್ಪ 2 ಮಿನಿಟ್ಸ್ ಬೇಕಾಗುತ್ತೆ. ಸೊ ಹಾಗೆ ರೋಸ್ ವಾಟರ್ ಗೊತ್ತೇ ಇದೆ, ಸ್ಕಿನ್ಗೆ ಎಲ್ಲರೂ ಯೂಸ್ ಮಾಡ್ತಾನೆ ಇರ್ತಾರೆ ಕಾಮನ್ ಆಗಿ. ಸೊ ಇದು ರೋಸ್ ವಾಟರ್ ಬರೀ ಹಚ್ಕೊಂಡ್ರು, ಮಲ್ಕೋಬೇಕಾದ್ರೆ ಅಪ್ಲೈ ಮಾಡ್ಕೊಂಡು ಹಚ್ಕೊಂಡ್ರು ತುಂಬಾ ರಿಸಲ್ಟ್ಸ್ ಇದೆ ಇದರಲ್ಲಿ. ಸೊ ಹಾಗೆ ಲೆಮನ್ ಅಲ್ಲಿ ಸಿಟ್ರಿಕ್ ಆಸಿಡ್ ಇರೋದ್ರಿಂದ ಸೊ ಇದೊಂದು ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ ತುಂಬಾ. ಸೊ ನಿಮ್ ಟ್ಯಾನು ಎಲ್ಲ ರಿಮೂವ್ ಮಾಡುತ್ತೆ, ಹಾಗೆ
ಆಕ್ನಿ ಪ್ರಾಬ್ಲಮ್ಸ್, ಪಿಂಪಲ್ ಪ್ರಾಬ್ಲಮ್ಸ್ ಇರೋ, ಡಾರ್ಕ್ ಸ್ಪಾಟ್ಸ್ ಪ್ರಾಬ್ಲಮ್ಸ್ ಎಲ್ಲ ಇದು ರೆಡ್ಯೂಸ್ ಮಾಡುತ್ತೆ. ಸೊ ಒಳ್ಳೆ 3 ಐಟಮ್ ಕೂಡ ಒಂದು ಒಳ್ಳೆ ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸ್ ಯೂಸ್ಫುಲ್ ಆಗಿರೋದೇ ಇದೆ. ಸೊ ಇನ್ನೊಂದು ಸ್ವಲ್ಪ ಆಗಬೇಕು, ಇದು ಒಂದು 2 ಮಿನಿಟ್ಸ್ ಆಗಬೇಕು. ಸೊ ಇದು ಕೂಲ್ ಆಗಿದೆ ಫ್ರೆಂಡ್ಸ್. ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಸೊ ಇಷ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಪೇಸ್ಟ್ ಆಗಿ ಪೌಡ್ರ್ ಮಾಡ್ಕೊಳ್ಳಿ, ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಫೇಸ್ ಪ್ಯಾಕಾಗೆಲ್ಲ ಅವಾಗ ಚೆನ್ನಾಗಿರುತ್ತೆ. ಸೊ ಇದನ್ನ ನಾನು ಪೌಡರ್ ಮಾಡ್ಕೋತೀನಿ. ಪೌಡರ್ ಮಾಡ್ಕೊಂಡಿದ್ದಾಯ್ತು ಫ್ರೆಂಡ್ಸ್. ನೋಡಿ ಈ ಥರ ಫುಲ್ಲು ನುಣ್ಣಗೆ ರುಬ್ಕೋಬೇಕು, ಫುಲ್ ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು ಇಷ್ಟು. ಸೊ ಇದನ್ನ, ಈ ಪೌಡರ್ನ ನಾನು 2 ಟೇಬಲ್ ಸ್ಪೂನ್ಸ್ ಹಾಕೋತೀನಿ. 1 ಕಪ್ ತಗೊಂಬಿಡಿ. ಸೊ 1 ಟೇಬಲ್ ಸ್ಪೂನ್. ಸೊ ಇನ್ನೊಂದು ಟೇಬಲ್ ಸ್ಪೂನ್. ಸೊ ಟೋಟಲಿ 2 ಟೇಬಲ್ ಸ್ಪೂನ್ಸ್ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ರೋಸ್ ವಾಟರ್ ಹಾಕೋತೀನಿ. ಸೊ 1 ಟೇಬಲ್ ಸ್ಪೂನ್ ರೋಸ್ ವಾಟರ್ ಮತ್ತೆ 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್ ಹಾಕೋತೀನಿ. ಸೊ ಹಾಗೆ ನಾನು ಡೈರೆಕ್ಟ್ ನಿಂಬೆ ರಸ ಹೀಗೆ ಹಿಂಡ್ಕೋತಾ ಇದ್ದೀನಿ ಡೈರೆಕ್ಟು. ಇಷ್ಟು 3 ಹಾಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಸ್ವಲ್ಪ ಕ್ವಾಂಟಿಟಿ ಗಟ್ಟಿ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀವು ರೋಸ್ ವಾಟರ್ ಹಾಕೋಬಹುದು. 1 or 2 ಟೇಬಲ್ ಸ್ಪೂನ್ಸ್ ಹಾಕೋಬಹುದು. ಸೊ ನಾನು ಇನ್ನೊಂದು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿ ಆದರೆ ಲೆಮನ್ ಜ್ಯೂಸ್ ಆರ್ ರೋಸ್ ವಾಟರ್ ಎನಿಥಿಂಗ್ ನೀವು ಹಾಕೋಬಹುದು ಎಕ್ಸ್ಟ್ರಾ. ಬಟ್ 1 ಟೇಬಲ್ ಸ್ಪೂನ್ ಕಂಪಲ್ಸರಿ ನೀವು ಹಾಕೋಬೇಕು, ರೋಸ್ ವಾಟರ್, ಲೆಮನ್ ಜ್ಯೂಸು. ಸೊ ಚೀಕ್ಸ್ ಮೇಲೆ ಇರೋದಕ್ಕಿಂತ ಜಾಸ್ತಿ ಎಲ್ಲರಿಗೂ ಅಪ್ಪರ್ ಲಿಪ್ ಮೇಲೆ ಜಾಸ್ತಿ ಇರುತ್ತೆ. ಸೊ ಇವಾಗ ನಾನು ಕೂಡ ಅಪ್ಪರ್ ಲಿಪ್ ಮಾಡಿಸ್ತಾ ಇರ್ತೀನಿ ಐಬ್ರೋ ಮಾಡಿಸ್ಬೇಕಾದ್ರೆ. ಸೊ ಅದು ಒಂದ್ಸತಿ ಮಾಡಿಸಿದ್ರೆ ಮತ್ತೆ ಮಾಡಿಸ್ತಾನೆ ಇರಬೇಕು. ಸೊ ಆ ಥರ ಚಿಕ್ಕದಾಗಿ ಬೆಳೀತಿರುತ್ತೆ, ಸ್ಮಾಲರ್ಸ್, ಏನೂ ಮಾಡೋಕ್ಕಾಗಲ್ಲ. ಸಖತ್ ಪೇನ್ಫುಲ್ ಇರುತ್ತೆ ಅಪ್ಪರ್ ಲಿಪ್ ಮಾಡಬೇಕಾದ್ರೆ. ಬಟ್ ಈ ಥರ ನಾವು ಫಾಲೋ ಮಾಡಿದ್ರೆ ಸ್ವಲ್ಪ ಹೇರ್ ಗ್ರೋತ್ ಆಗೋದು ಕಡಿಮೆ ಆಗುತ್ತೆ. ನೀವು ರೋಸ್ ವಾಟರ್ ಜಾಸ್ತಿ ಹಾಕೊಂಡ್ರೆ ಏನಾದರೂ ಆಗುತ್ತೆ ಅಂತ ಏನೂ ವರಿ ಇಲ್ಲ. ಹೇಳಿದ್ನಲ್ಲ, ರೋಸ್ ವಾಟರ್ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು. ಸೊ ಇದ್ರಲ್ಲಿ ಜಾಸ್ತಿ ಹಾಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಗಟ್ಟಿನೂ ಇಲ್ಲ, ಜಾಸ್ತಿ ಲಿಕ್ವಿಡ್ಡು ಇಲ್ಲ. ಸೊ ಇವಾಗ ಹಚ್ಕೋತೀನಿ, ಅಪ್ಲೈ ಮಾಡ್ಕೋತೀನಿ ಫೇಸ್ಗೆ. ಸೊ ಕ್ಲೀನಾಗಿ ಫಸ್ಟ್ ವಾಶ್ ಎಲ್ಲ ಫೇಸ್ ವಾಶ್ ಚೆನ್ನಾಗಿ ಮಾಡಬೇಕು. ಸೊ ಆಫ್ಟರ್ವರ್ಡ್ಸ್ ಇದನ್ನ ಹಚ್ಕೋಬೇಕು. ನಿಮ್ಗೆ ಎಲ್ಲೆಲ್ಲಿ ಫೇಶಿಯಲ್ ಹೇರ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಹಚ್ಕೋಬೋದು. ಸೊ ನಾನು ಇಡೀ ಫೇಸ್ಗೆ ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಡ್ರೈ ಆಗಬೇಕು. ನಾನು ಡ್ರೈ ಆದಮೇಲೆ ಸಿಗ್ತೀನಿ. ಸೊ 20 to 25 ಮಿನಿಟ್ಸ್ ಬೇಕಾಗುತ್ತೆ ಫ್ರೆಂಡ್ಸ್ ಇದು ಡ್ರೈ ಆಗೋದಕ್ಕೆ. ಸೊ ಆಗಲೇ ಡ್ರೈ ಆಗಿದೆ. ಹೆಂಗೆ ನಂಗೆ ಸ್ಕಿನ್ ಸ್ಟ್ರೆಚ್ ಮಾಡೋಕ್ಕಾಗ್ತಿಲ್ಲ, ಆಗಲೇ ಡ್ರೈ ಆಗಿದೆ. ಸೊ ಇದನ್ನು ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ನಾನು. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಇಷ್ಟೇ ಫ್ರೆಂಡ್ಸ್, ಫುಲ್ಲು ಫ್ರೆಶ್ ಫೀಲ್ ಆಗ್ತಿದೆ ನನಗೆ ಒಂದ್ಸತಿ ಯೂಸ್ ಮಾಡೋದ್ರಿಂದಾನೆ. ಸೊ ನೀವು ಈ ಥರ ಅನ್ವಾಂಟೆಡ್ ಹೇರ್ಸ್ ಜಾಸ್ತಿ ಯಾರಿಗಿರುತ್ತೋ, ಸೊ ಇವರು ಈ ಥರ ಡೈಲಿ
ಡೈಲಿ ಮೀನ್ಸ್ ಒಂದು ವೀಕ್ಲಿ ಥ್ರೈಸ್ ಇಲ್ಲ 4 ಟೈಮ್ಸ್ ಯೂಸ್ ಮಾಡಿದ್ರೆ ಗ್ಯಾರಂಟಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಡೈಲಿ ನೀವು ಈ ತರ ಹೆಸರು ಕಾಳು ತಗೋಬೇಕು, ಏನೋ ರೋಸ್ಟ್ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು, ಪೌಡರ್ ಮಾಡ್ಕೋಬೇಕು ಅಂತ ಏನ್ ನೆಸೆಸಿಟಿ ಇಲ್ಲ. ನೀವು ಜಾಸ್ತಿ ಹೆಸರು ಕಾಳನ್ನ ತಗೊಂಡು ಒಂದು ಜಾಸ್ತಿ ಕ್ವಾಂಟಿಟಿಲಿ ಹೆಸರು ಕಾಳು ತಗೊಂಡು ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಸೊ ಅದನ್ನ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ನೀವು ಅದನ್ನ ಸ್ಟೋರ್ ಮಾಡಿದ್ರೆ ಅದು ಯೂಸ್ ಆಗುತ್ತೆ. ಸೊ ಡೈಲಿ ಈ ತರ ನೀವು ರೋಸ್ಟ್ ಮಾಡ್ಕೋಬೇಕು ಅಂತ ಏನಿರಲ್ಲ. ಸೊ ನೀವು ಅದರಲ್ಲಿ ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಬೇಕಾದಾಗೆಲ್ಲ ನೀವು ಅದನ್ನ ಪೌಡರ್ ಯೂಸ್ ಮಾಡ್ಕೊಂಡು ರೋಸ್ ವಾಟರ್, ಲೆಮನ್ ಜ್ಯೂಸ್ ಹಾಕೊಂಡು ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೋಬಹುದು. ಈಸಿ ಆಗುತ್ತೆ. ನೀವು ಬೇರೆ ಏನಾದ್ರೂ ಕೆಲಸ ಮಾಡ್ಕೋಬೇಕಾದ್ರೆ ಇದನ್ನ ಹಚ್ಕೊಂಡು ಕೆಲಸ ಮಾಡಿ. ಸೊ ಎರಡೂ ನಿಮ್ಗೆ ಆಗುತ್ತೆ. ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಏನಿರಲ್ಲ, ನೆಸೆಸಿಟಿ ಏನಿರಲ್ಲ. ಸೊ ಇವತ್ತಿಂದು ಬ್ಯೂಟಿ ಟಿಪ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ವ್ಲಾಗು ಇಷ್ಟೇ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೇನೆ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.